ಕರ್ನಾಟಕದಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಿಗೆ ಭಾರೀ ಎಚ್ಚರಿಕೆಯನ್ನೇ ಹವಾಮಾನ ಇಲಾಖೆ ಕೊಟ್ಟಿದೆ. ಜುಲೈ 7ನೇ ತಾರೀಕುವರೆಗೂ ಕೂಡ ಮಳೆಯ ಅಬ್ಬರ, ವರುಣನ ಅಬ್ಬರ ಈಗ ಜೋರಾಗ್ತಾ ಇದೆ ಅಂತ ಹವಾಮಾನ ಇಲಾಖೆಯಿಂದ ಸಿಕ್ಕಿರುವಂತಹ ಮಾಹಿತಿ. ಅದರಲ್ಲೂ ಬಹಳ ಮುಖ್ಯವಾಗಿ 3 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಕರಾವಳಿಯಲ್ಲಿ ಮಳೆ ಸಾಕಷ್ಟು ಬರುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರೈತಾಪಿ ವರ್ಗದಲ್ಲಿ ಸಾಕಷ್ಟು ಸಂತಸ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಕಳೆದ ಕೆಲ ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಸಹಜವಾಗಿ ಕರಾವಳಿಗೆ ಯಾಕೆ ಇಷ್ಟು ಮಳೆ ಬರ್ತದೆ ಅಂದರೆ, ನಮಗೆ ಮುಂಗಾರು ಎಂಟ್ರಿ ಆಗದೆ ಕೇರಳದಿಂದ ಆಲ್ರೆಡಿ ಕಳೆದ ಬಾರಿಯೆಲ್ಲ ನಮಗೆ ಕೇರಳದಿಂದ ಮುಂಗಾರು ಎಂಟ್ರಿ ಆಗಿ ಅನೇಕ ಜಲಾಶಯಗಳು ಭರ್ತಿಯಾಗಿದ್ವು, ಕೆರೆಕುಂಟಿಗಳು ಭರ್ತಿಯಾಗಿದ್ವು, ರೈತರು ಬಿತ್ತನೆ ಕೂಡ ಆಲ್ರೆಡಿ ಮಾಡಿಬಿಟ್ಟಿದ್ರು. ಆದರೆ ಈ ಸಲ ಇನ್ನೂ ಬಿತ್ತನೆ ಮಾಡಲಿಕ್ಕೆ ಭಾಳ ಮೀನಾಮೇಷ ಎಣಿಸ್ಬೇಕಾದಂಥ ಪರಿಸ್ಥಿತಿ ಆಗ್ತಾ ಇದೆ. ಯಾಕಂದರೆ ಮಳೆ ಈಗ ಸದ್ಯಕ್ಕೆ ಸೆಟ್ ಆಗ್ತಾ ಇದೆ. ಈಗ ಒಂದು 3-4 ದಿವಸದಿಂದ ಮಳೆ ಈಗ ಸೆಟ್ ಆಗ್ತಾ ಇರೋದ್ರಿಂದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಕಳೆದ ಕೆಲ ದಿನಗಳಿಂದ ಧಾರಾಕಾರ ಮಳೆ ಈಗ ಸುರಿತಾ ಇದೆ. ಇನ್ನೊಂದು ಕಡೆ ಕೆಲವೊಂದು ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ನೋಡಿ, ಈ ಜನಜೀವನ ಅಸ್ತವ್ಯಸ್ತ ಆಗೋದು ಎಲ್ಲಿ ಗೊತ್ತಾ? ತಗ್ಗು ಪ್ರದೇಶದಲ್ಲಿ, ಈ ನಗರ ಪ್ರದೇಶದಲ್ಲಿ ಜೊತೆಗೆ ತಗ್ಗು ಪ್ರದೇಶದಲ್ಲಿ ಯಾರು ವಾಸವಾಗಿರ್ತಾರೆ, ಈ ಸಣ್ಣ ಸಣ್ಣ ಗುಡಿಸಲಲ್ಲಿ ಮನೆ ಯಾರು ಕಟ್ಕೊಂಡಿರ್ತಾರೆ, ಅವರಿಗೆ ಭಾಳ ಸಮಸ್ಯೆ ಆಗ್ತದೆ. ತಗ್ಗು ಪ್ರದೇಶದಲ್ಲಿ ನೇರವಾಗಿ ನೀರು, ಆ ಚರಂಡಿ ನೀರು, ಆಮೇಲೆ ರಸ್ತೆ ನೀರು ಎಲ್ಲ ಮನೆಯೊಳಗಡೆ ಹೋಗಿಬಿಡ್ತದೆ. ಹಾಗಾಗಿ ಪಾಪ ಅವ್ರ ಬದುಕು ನಿಜಕ್ಕೂ ದುಸ್ತರ ಆಗಿರ್ತದೆ. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕದ ಹಲವೆಡೆ ಜುಲೈ 7ನೇ ತಾರೀಕುವರೆಗೂ ಕೂಡ ಮಳೆಯ ಅಬ್ಬರ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ವಿಶೇಷವಾಗಿ ಕರಾವಳಿ ಕರ್ನಾಟಕದ ಅಲ್ಲಿ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಜುಲೈ 5ನೇ ತಾರೀಕು ರೆಡ್ ಅಲರ್ಟನ್ನು ಘೋಷಿಸಲಾಗಿದ್ದು, ಭಾರೀ ಮಳೆ ಜೊತೆಗೆ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಹೀಗಾಗಿ ಸ್ಪೆಷಲಿ ಮೀನುಗಾರರು, ಕರಾವಳಿ ಭಾಗದಲ್ಲಿ ಮೀನುಗಾರರು, ಪ್ರವಾಸಿಗರು ಹಾಗೂ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಮತ್ತೊಂದು ಕಡೆ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಾದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು, ಮಂಡ್ಯ, ಚಾಮರಾಜನಗರ ಸೇರಿದಂತೆ ಹಲವು ಭಾಗಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಕೂಡ ನೀಡಲಾಗಿದೆ. ಇನ್ನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಒಟ್ಟಾರೆ ಮುಂದಿನ ಕೆಲ ದಿನಗಳು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಮುಂದುವರಿಯಲಿದ್ದು, ತಗ್ಗು ಪ್ರದೇಶದ ಜನರು ಹಾಗೂ ನದಿ ತೀರದ ನಿವಾಸಿಗಳು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ಹವಾಮಾನ ಇಲಾಖೆ ಅಧಿಕಾರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ.